ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಬರೋದಕ್ಕೆ ನನಗೆ ಅಭ್ಯಂತರ ಏನಿಲ್ಲ, ಬರ್ತೀನಿ. ಆದ್ರೆ ನಂದು 2 ಕ್ವೆಶ್ಚನ್ ಇದೆ, ಅದಕ್ಕೆ ಆನ್ಸರ್ ಮಾಡಿದ್ರೆ ಖಂಡಿತ ಬರ್ತೀನಿ. ಹೇ, 2 ಅಲ್ಲ ಅಂದ್ರೆ 10 ಕೇಳಿ, ಹೇಳ್ತೀನಿ. ಬೇಡ, 2 ಉತ್ತರ ಕೊಡಿ ಸಾಕು. ಮೊದಲನೇದು, ನನ್ನ ಜಾಗದಲ್ಲಿ ಇದೇ ತರ ಅನಿವಾರ್ಯವಾಗಿ ನಿಮ್ ತಾಯಿ ಏನಾದ್ರೂ ಕೂತಿದ್ರೆ ಅವರನ್ನು ಹೀಗೆ ಕರೀತಾ ಇದ್ರಾ? ಎರಡನೇದು, ನನ್ನ ಜಾಗದಲ್ಲಿ ನಿಮ್ ಅಕ್ಕನೋ ತಂಗಿನೋ ಇದೇ ತರ ಅಸಹಾಯಕವಾಗಿ ಕೂತ್ಕೊಂಡಿದ್ದಿದ್ರೆ ಅವರನ್ನು ಇದೇ ತರ ಬೇರೆ ಯಾರಾದ್ರೂ ಬಂದು ರೂಮಿಗೆ ಕರೆದಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರಾ? ನೀವ್ ನಾನು ಕೇಳಿದ ಪ್ರಶ್ನೆಗೆ ಆನ್ಸರ್ ಹೇಳಲೇ ಇಲ್ಲ, ಹಾಗಾಗಿ ನಾನ್ ಬರಲ್ಲ. ಕಂಡಿದ್ದೀನ್ ಬಾರಲೇ. ಏಯ್, ಬಿಡ್ಸೋ ನನ್ನ. ನನ್ ತಂಗಿನೂ ಮಧ್ಯರಾತ್ರಿ 12 ಗಂಟೆಗೆ ಕಣೋ ಕೆಲ್ಸ ಬಿಟ್ಟು ಮನೆಗೆ ಬರೋದು. ಮೇಡಮ್, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಮೇಡಮ್. ಇಷ್ಟೊತ್ತಲ್ಲಿ ಇಲ್ಲೆಲ್ಲ ಕೂತ್ಕೋಬೇಡಿ ಮೇಡಮ್. ನಿಮಗೆ ಹಂಗೂ ಇಲ್ಲಿ ಮಲ್ಗಕ್ ಜಾಗ ಇಲ್ಲ ಅಂದ್ರೆ ಅಲ್ಲಿ ದೇವಸ್ಥಾನ ಇದೆ, ಹೋಗಿ ಆರಾಮಾಗಿ ಮಲ್ಕೊಳ್ಳಿ. ಏಯ್, ಹತ್ಕೊಳ. ಯಾಕಮ್ಮ ನನ್ನ ನೋಡಿ ನಗ್ತಾ ಇದ್ಯಾ? ನಗು ನಗು, ಎಷ್ಟ್ ನಗ್ತೀಯೋ ನಗು. ನನ್ ಕಷ್ಟ ನಿನಗ್ ಕಾಣಿಸ್ತಿಲ್ವಾ? ನನ್ ಕೂಗು ಕೇಳಿಸ್ತಿಲ್ವಾ ನಿನ್ಗೆ? ಭಕ್ತರಿಗೆ ತಾಯಿ, ದುಷ್ಟರಿಗೆ ಮಾರಿ ಅಂತಾರೆ ನಿನ್ನ. ಆದ್ರೆ ಅದು ಸುಳ್ಳು. ನೀನು ದುಷ್ಟರಿಗೆಲ್ಲ ತಾಯಿ, ಭಕ್ತರಿಗೆಲ್ಲ ಮಾರಿ. ನೀನು ಮುಕ್ಕೋಟಿ ದೇವರುಗಳಿದ್ರು ನಿನ್ನ ಬಿಟ್ಟು ಬೇರೆ ಯಾರನ್ನೂ ಪೂಜೆ ಮಾಡಿದವಳಲ್ಲ ನಾನು. ನೋಡಿದ್ಯಾ ನನ್ ಪರಿಸ್ಥಿತಿ? ನೋಡಿದ್ಯಾ ಹೇಗಿದ್ದವಳು, ಹೇಗಾಗಿದ್ದೀನಿ ನೋಡು. ಇನ್ನು ಎಷ್ಟು ದಿನ ಅಮ್ಮ ನಾನು ಈ ಕಷ್ಟಗಳನ್ನೆಲ್ಲ ಅನುಭವಿಸ್ಬೇಕು? ನಿನಗೂ ಕಲ್ಲಿಗೂ ಏನ್ ವ್ಯತ್ಯಾಸ? ನಿನಗ್ಯಾಕೆ ಪೂಜೆ ಆರಾಧನೆ ಎಲ್ಲ?
ಇಷ್ಟೆಲ್ಲ ಅನ್ಯಾಯಗಳು ನಡೀತಾ ಇದ್ರು ಸುಮ್ನೆ ಕೂತಿದ್ಯಲ್ಲ, ಯಾಕೆ ಹೇಳೋಮ್ಮ, ಯಾಕೆ? ಇವತ್ತು ನೀನ್ ನನ್ ಮುಂದೆ ಬರ್ಲೇಬೇಕು. ನಾನ್ ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ಬೇಕು. ಬರಲ್ಲ ಅಲ್ವಾ ನೀನು? ಬರಲ್ಲ ಅಲ್ಲ? ನೀನು ದೇವಿನೇ ಅಲ್ಲ. ನಿನ್ನ ನಂಬ್ಕೊಂಡ್ ನನ್ ಬಾಳು ಮಣ್ಪಾಲಾಗೋಯ್ತು. ಇಲ್ಲ, ಇನ್ಯಾವತ್ತೂ ನಾನು ನಿನ್ನ ಪೂಜೆ ಮಾಡಲ್ಲ. ನಾನು ಯಾವತ್ತೂ ನಿನ್ನ ಹತ್ರ ಬರಲ್ಲ, ನಿನ್ನ ನೋಡೋದಿಲ್ಲ. ಮಗಳೇ, ಯಾರ ಮೇಲೆ ಇಷ್ಟೊಂದು ಕೋಪ ನಿನಗೆ ಮಗಳೇ? ಇನ್ಯಾರ ಮೇಲೆ? ಇದಾಳಲ್ಲ ಲೋಕಮಾತೆ ಅಂತ ಅನ್ನಿಸ್ಕೊಂಡಿರೋಳು. ಹಂಗೈ ಚಾಚಿ ಬೇಡ್ಕೊಂಡ್ರು ಅನುಕಂಪನೆ ತೋರಿಸ್ಲಿಲ್ಲ. ನೀವ್ಯಾಕೆ ನಗ್ತಿದ್ದೀರಾ? ಕೇಳಿದ್ದು ಕೊಟ್ಟಿಲ್ಲ ಅಂದ್ರೆ ಮಕ್ಕಳಿಗೆ ತಾಯಿ ಮೇಲೆ ಕೋಪ ಬರುತ್ತೆ. ಆ ತಾಯಿ ಪರಿಸ್ಥಿತಿ ಏನನ್ನೋದು ಅವರು ಯೋಚನೆ ಮಾಡಲ್ಲ. ಈ ಪ್ರಪಂಚನೇ ಸೃಷ್ಟಿ ಮಾಡಿರೋಳವಳು, ಅವಳಿಗೇನ್ ಕಷ್ಟ? ತಾಯಿ ಕಷ್ಟ ಏನನ್ನೋದು ನಿನಗೆ ಗೊತ್ತಿಲ್ಲವೇ ಮಗಳೇ?